ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾವೆಲ್ಲ ಅಭ್ಯರ್ಥಿಗಳು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ರಿ, ಅಂದರೆ ಕಾಲ್ಫಾರ್ಮ್ ಆಗಲಿಕ್ಕೆ ಏನು ವೇಟ್ ಮಾಡ್ತಾ ಇದ್ರಿ, ನಿಮ್ಮ ಕೆಸೆಟ್ಟು, ನೆಟ್ಟು, ಸೆಟ್ಟು ಇವೆಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು ಯಾವೆಲ್ಲ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ರಿ, ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ಇವತ್ತು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮುಖ್ಯವಾಗಿ ಇಲ್ಲಿ ಎಷ್ಟು ಕಾಲೇಜ್ಗಳಿದ್ದಾವೆ, ಅಂದರೆ ಸರ್ಕಾರಿ ಪದವಿ ಕಾಲೇಜ್ಗಳು ಎಷ್ಟಿದ್ದಾವೆ, ಆಮೇಲೆ ಅಂತಹ ಕಾಲೇಜ್ಗಳಿಗೆ ಮಂಜೂರಾತಿ ಆಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು, ವಿಷಯವಾರು ಹುದ್ದೆಗಳು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಮಂಜೂರಾಗಿದ್ವು, ಹಾಗೆ ಮಂಜೂರಾಗಿರ್ತಕ್ಕಂಥ ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಫಿಲಪ್ ಆಗಿವೆ, ಫಿಲಪ್ ಆದ ನಂತರದಲ್ಲಿ ಉಳಿದಿರ್ತಕ್ಕಂತಹ ಬಾಕಿ ಹುದ್ದೆಗಳು, ಅಂದರೆ ಫಿಲಪ್ಗೆ ಈಗ ಹೋಗಬೇಕಾದಂಥ ಹುದ್ದೆಗಳು, ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕುರಿತು ಇನ್ ಡೀಟೇಲಾಗಿ ಈ ವಿಷಯದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು 9/3/2026ಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಬಂದಿರತಕ್ಕಂತಹ ಉತ್ತರದ ಪ್ರಕಟಣೆ ಆಗಿರುತ್ತೆ. ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ, ಯಾರು ಕೇಳಿರ್ತಕ್ಕಂಥ ಪ್ರಶ್ನೆಗೆ, ಶ್ರೀ TN ಜವರಾಯಗೌಡರು ವಿಧಾನಸಭಾ ಕ್ಷೇತ್ರ, ಇವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ನೀಡುವಂಥವ್ರು ಯಾರಾಗಿದ್ದರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಇವರು ನೀಡಿರ್ತಕ್ಕಂತಹ ಉತ್ತರದಲ್ಲಿ ವಿಷಯವಾರು ಎಷ್ಟು ಹುದ್ದೆಗಳಿದ್ದಾವೆ, ಅಂದರೆ ಮಂಜೂರಾತಿ ಆದಂಥ ಹುದ್ದೆಗಳು, ಇನ್ನು ತುಂಬಿಕೊಂಡಿರ್ತಕ್ಕಂಥ ಹುದ್ದೆಗಳು ಮತ್ತು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಈಗ ಅಟ್ ಪ್ರೆಸೆಂಟ್ ಕಾಲ್ಫಾರ್ಮ್ ಆಗಲಿಕ್ಕೆ ರೆಡಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಮಾತನಾಡೋದಾದರೆ, ಒಟ್ಟು ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ 440 ಸರ್ಕಾರಿ ಪದವಿ ಕಾಲೇಜುಗಳು ಬರ್ತವೆ. ಸೊ ಈ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಲು ಈಗ ಗೌರ್ಮೆಂಟ್ ರೆಡಿಯಾಗಿದೆ, ಅಂದರೆ FDಯಿಂದ ಅಪ್ರೂವಲನ್ನು ಪಡೆದುಕೊಂಡಿದೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ. ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಓದ್ತಾ ಹೋಗ್ತೀನಿ. 2025-26ನೇ ಸಾಲಿನ ಆಯವ್ಯಯ ಭಾಷಣದ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಬೋಧಕ ವೃಂದದ ಒಟ್ಟು 2000 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆದೇಶಿಸಲಾಗಿದ್ದು, ಆ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ 826 ವಿವಿಧ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಸೊ ಒಟ್ಟಾರೆಯಾಗಿ 2000 ಹುದ್ದೆಗಳಲ್ಲಿ 826 ಹುದ್ದೆಗಳು, ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈಗ ಯಾವ ವಿಷಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ನಾವು ನೋಡಬೇಕಾಗಿರುತ್ತೆ. ಅಂದರೆ ಆ ಹುದ್ದೆಗಳಿಗೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಸ್ಪೀಡಪ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಇನ್ನೂ ತುಂಬ ಡೀಟೇಲ್ ಆದಂತಹ ಮಾಹಿತಿ ಇದೆ, ಅದನ್ನೆಲ್ಲ ತಾವು ನೀಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಕೂಡ ಓದ್ಕೊಳ್ಬಹುದು. ಅಂದರೆ ಈಗ ತುರ್ತು ಮಟ್ಟಿಗೆ ಏನು ಕ್ರಮ ವಹಿಸ್ಕೊಂಡಿದ್ದೀರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಗೆಸ್ಟ್ ಲೆಕ್ಚರರನ್ನು ತುಂಬಿಕೊಂಡಿದ್ದೀವಿ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. ಬಟ್ ನಮಗೆ ಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದರೆ, ಆ್ಯಟ್ ಪ್ರೆಸೆಂಟ್ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮಂಜೂರಾದಂಥ ಹುದ್ದೆಗಳು 841, ಫಿಲಪ್ ಆಗಿರ್ತಕ್ಕಂಥ ಹುದ್ದೆಗಳು 740. ಈಗ ಪ್ರೆಸೆಂಟಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 101 ಹುದ್ದೆಗಳು ಖಾಲಿ ಇವೆ. ಇಲ್ಲಿ ಬರ್ತಕ್ಕಂಥದ್ದು ಮಂಜೂರಾದಂಥ ಹುದ್ದೆಗಳು, ಇಲ್ಲಿರ್ತಕ್ಕಂಥ ಕಾಲಮ್ಮು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಲಾಗಿದೆ ಅನ್ನೋದ್ರ ಮಾಹಿತಿ ಇಲ್ಲಿರುತ್ತೆ. ಇಲ್ಲೇನಿದೆ ಅಲ್ವಾ, ಲಾಸ್ಟ್ ಕಾಲಮ್ ಏನಿದೆ ಅಲ್ವಾ, ಈ ಕಾಲಮ್ಮು ಆ್ಯಟ್ ಪ್ರೆಸೆಂಟ್ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ತೋರಿಸುತ್ತೆ. ಸೊ ಕನ್ನಡದಲ್ಲಿ ಎಷ್ಟಿದ್ದಾವೆ, 101 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ ಇಂಗ್ಲೀಷ್ ಸಬ್ಜೆಕ್ಟನ್ನು ನೋಡಿದಾಗ 87 ಹುದ್ದೆಗಳು ಖಾಲಿ ಇವೆ. ಹಿಂದಿ ಸಬ್ಜೆಕ್ಟಲ್ಲಿ 26 ಹುದ್ದೆಗಳು, ಸಂಸ್ಕೃತ ಸಬ್ಜೆಕ್ಟಲ್ಲಿ 6 ಹುದ್ದೆಗಳು. ತುಂಬ ಜನ ಅಭ್ಯರ್ಥಿಗಳು ಸಂಸ್ಕೃತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ
ಹುದ್ದೆಗಳೆಷ್ಟಿದ್ದಾವೆ ಸರ್ ತಿಳಿಸಿ ಅಂತ ಕೇಳ್ತಾ ಇದ್ರಿ. 6 ಹುದ್ದೆಗಳು ಖಾಲಿ ಇವೆ. ಇನ್ನು ತೆಲುಗು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2 ಹುದ್ದೆಗಳು, ಉರ್ದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 24 ಹುದ್ದೆಗಳು, ಅರೇಬಿಕ್ ಭಾಷೆಗೆ 1 ಹುದ್ದೆ ಖಾಲಿ ಇದೆ, ಸಂಗೀತದಲ್ಲಿ 2 ಹುದ್ದೆಗಳು ಖಾಲಿ ಇವೆ. ಸಂಗೀತ ವಿಷಯಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಕಮೆಂಟನ್ನು ಹಾಕಿದ್ರಿ. ಈಗ ಲಾಸ್ಟ್ ವಿಡಿಯೋಕ್ಕೆ ರೀಸೆಂಟಾಗಿ ನಿಮ್ಮ ಕಮೆಂಟ್ ಬಂದಿದೆ. ಅಂತಹ ಅಭ್ಯರ್ಥಿಗಳಿಗೂ ಕೂಡ ಇದು ಒಳ್ಳೆಯ ಸುವರ್ಣಾವಕಾಶ. 2 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಇತಿಹಾಸ ವಿಷಯದಲ್ಲಿ 102 ಹುದ್ದೆಗಳು ಖಾಲಿ ಇವೆ. ಅರ್ಥಶಾಸ್ತ್ರದಲ್ಲಿ 111 ಹುದ್ದೆಗಳು, ರಾಜ್ಯಶಾಸ್ತ್ರದಲ್ಲಿ 95 ಹುದ್ದೆಗಳು, ಸಮಾಜಶಾಸ್ತ್ರದಲ್ಲಿ 45 ಹುದ್ದೆಗಳು, ಶಿಕ್ಷಣ ಶಾಸ್ತ್ರದಲ್ಲಿ 1 ಹುದ್ದೆ ಖಾಲಿ ಇದೆ, ಭೂಗೋಳಶಾಸ್ತ್ರದಲ್ಲಿ 9 ಹುದ್ದೆಗಳು, ತತ್ವಶಾಸ್ತ್ರದಲ್ಲಿ ಅಂದರೆ ಫಿಲಾಸಫಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ 1 ಹುದ್ದೆ ಖಾಲಿ ಇದೆ, ಸೈಕಾಲಜಿ ಮನಃಶಾಸ್ತ್ರದಲ್ಲಿ 6 ಹುದ್ದೆಗಳು ಖಾಲಿ ಇವೆ, ಅಪರಾಧ ಶಾಸ್ತ್ರದಲ್ಲಿ ಹುದ್ದೆಗಳು ಖಾಲಿ ಇಲ್ಲ, ಫಾರೆನ್ಸಿಕ್ ಸೈನ್ಸಲ್ಲಿ ಹುದ್ದೆಗಳು ಖಾಲಿ ಇಲ್ಲ, ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 192 ಹುದ್ದೆಗಳು ಖಾಲಿ ಇವೆ, ಪತ್ರಿಕೋದ್ಯಮದಲ್ಲಿ 3 ಹುದ್ದೆಗಳು ಖಾಲಿ ಇವೆ, ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 9 ಹುದ್ದೆಗಳು ಖಾಲಿ ಇವೆ, ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಸೋಷಿಯಲ್ ವರ್ಕ್ MSW ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ 28 ಹುದ್ದೆಗಳು ಖಾಲಿ ಇವೆ, ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಯಾವ ಹುದ್ದೆಯೂ ಖಾಲಿ ಇಲ್ಲ ಅಂದರೆ 0 ಇದೆ, BFT ಅಂತಕ್ಕಂತಹ ವಿಷಯದಕ್ಕೆ ಸಂಬಂಧಪಟ್ಟ ಹಾಗೆ 1 ಹುದ್ದೆ ಖಾಲಿ ಇದೆ, ಭೌತಶಾಸ್ತ್ರದಲ್ಲಿ 41 ಹುದ್ದೆಗಳು ಖಾಲಿ ಇವೆ, ಎಲೆಕ್ಟ್ರಾನಿಕ್ಸಲ್ಲಿ 4 ಹುದ್ದೆಗಳು, ರಸಾಯನಶಾಸ್ತ್ರದಲ್ಲಿ 37 ಹುದ್ದೆಗಳು, ಬಯೋಕೆಮಿಸ್ಟ್ರಿ 1 ಹುದ್ದೆ ಖಾಲಿ ಇದೆ, ಕೈಗಾರಿಕಾ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 3 ಹುದ್ದೆಗಳು ಖಾಲಿ ಇವೆ, ಸಸ್ಯಶಾಸ್ತ್ರದಲ್ಲಿ 13 ಹುದ್ದೆಗಳು, ಮೈಕ್ರೋಬಯಾಲಜಿಯಲ್ಲಿ 0, ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 5 ಹುದ್ದೆಗಳಿವೆ, ಬಯೋಟೆಕ್ನಾಲಜಿಯಲ್ಲಿ 0 ಯಾವುದೇ ಹುದ್ದೆ ಇಲ್ಲ, ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 24 ಹುದ್ದೆಗಳು, ಸಂಖ್ಯಾಶಾಸ್ತ್ರದಲ್ಲಿ 1 ಹುದ್ದೆ, ಗಣಕ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 42 ಹುದ್ದೆಗಳು ಖಾಲಿ ಇವೆ, ಭೂಗರ್ಭಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 1 ಹುದ್ದೆ ಖಾಲಿ ಇದೆ, ಗೃಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 2 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ ರೇಷ್ಮೆ ಕೃಷಿಯಲ್ಲಿ 1 ಹುದ್ದೆ ಖಾಲಿ ಇದೆ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 2 ಹುದ್ದೆಗಳು ಖಾಲಿ ಇವೆ, ಮಹಿಳಾ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 1 ಹುದ್ದೆ ಖಾಲಿ ಇರುವಂಥದ್ದು. ಸೊ 43 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ನೋಡಿದಾಯಿತು. ಈಗ ಒಟ್ಟು ಮಾತನಾಡೋದಾದರೆ ಶಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಅಂದರೆ ಮಂಜೂರಾಗಿರ್ತಕ್ಕಂಥ ಪೋಸ್ಟ್ಗಳು 7187 ಹುದ್ದೆಗಳು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು. ಅದರಲ್ಲಿ ಫಿಲಪ್ ಮಾಡಿಕೊಂಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 6152 ಹುದ್ದೆಗಳನ್ನು ತುಂಬಿಕೊಂಡಿದ್ದಾರೆ. ಇನ್ನು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 1035 ಹುದ್ದೆಗಳು ಖಾಲಿ ಇರುವಂಥದ್ದು. ಸರ್ ಹಾಗಿದ್ರೆ 1035 ಹುದ್ದೆಗಳನ್ನು ತುಂಬಿಕೊಳ್ತಾರಾ ಅಂತ ಕೇಳಿದರೆ ನೋ, ಅವರು ತುಂಬಿಕೊಳ್ತಾ ಇರೋದು ಎಷ್ಟು ಹುದ್ದೆಗಳು? 826 ಹುದ್ದೆಗಳನ್ನು ಮಾತ್ರ ಅವರು ತುಂಬಿಕೊಳ್ತಾ ಇದ್ದಾರೆ. ಇಷ್ಟು ಹುದ್ದೆಗಳನ್ನು ಹೊರತುಪಡಿಸಿ ಬಾಕಿ ಇರ್ತಕ್ಕಂಥವು ಇನ್ನೊಂದು ಟರ್ಮಿಗೆ ಇನ್ನೊಂದು ಹಂತದಲ್ಲಿ ತುಂಬಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಟ್ ಪ್ರೆಸೆಂಟ್ 826 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅಪ್ರೂವಲನ್ನು ಪಡೆದುಕೊಂಡಿದ್ದಾರೆ. ಸೊ ಇದಷ್ಟು ಕಾಲೇಜು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರು ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂತಹ ಅಪ್ರೂವಲ್ ನೀಡಿರ್ತಕ್ಕಂಥ 826 ಹುದ್ದೆಗಳಿಗೆ ಸಂಬಂಧಪಟ್ಟಾದಂಥ ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.